ಕಲ್ತಾಡ್ ಕುದಾಕ್ಬಿಡ್ತೀನಿ ಅಕೌಂಟ್ ಗುದ್ದ ಅಂದ್ರೆ ನಾನು ರ್ಯಾಪಿಡೋನ ಮಾಡ್ತೀನಿ ಏನೋ ಮಾಡ್ತೀನಿ ನಿಮ್ಮ ಅಪ್ಪಂದು ತಿಂತಾ ಇದ್ದೀನಿ ನಾನು ರ್ಯಾಪಿಡೋನ ಮಾಡ್ತಾ ಇರೋದ್ರಿ ನಿಮ್ಗೆ ಯೋಗ್ಯತೆ ಇದ್ರೆ ಕೋರ್ಟಲ್ಲಿ ಮಾತಾಡ್ರಿ ನೀವು ಗಂಡ್ಸಾಗಿದ್ರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡರ್. ಇವತ್ತೇನಾಯಿತು ಗೊತ್ತಾ, ಬೆಳಗ್ಗೆ ಒಂದು ರೈಡ್ ಬಂತು. ಸರಿ ರೈಡ್ ಬಂದಿದ್ದೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ತಳ್ಳಿಗೆ ರೈಡ್ ಸಿಕ್ಕಿತ್ತು. ಇಲ್ಲಿಂದ ಬಾಗ್ಲೂರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಅರ್ಧ ದಾರಿಗೆ ಹೋದರೆ ಕಸ್ಟಮರ್ ಕ್ಯಾನ್ಸಲ್ ಮಾಡ್ತು. ಸರಿ ಅಂತಂದ್ಬಿಟ್ಟು ಸ್ವಲ್ಪ ಈ ಕಡೆ ರೇವಾ ಯೂನಿವರ್ಸಿಟಿ ಕಡೆ ಬಂದೆ. ಅಲ್ಲಿ ಬಂದ ಮೇಲೆ ಒಂದು ರೈಡ್ ಬಂತು. ಎಲ್ಲಿಗೆ ಹೆಬ್ಬಳ ಮಣಿಪಾಲ್ ಹಾಸ್ಪಿಟಲ್ಗೆ ರೈಡ್ ಬಂತು. ಸರಿ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ರೈಡ್ ಎತ್ಕೊಂಡು ನಾನು ಹೆಬ್ಬಳ ಹತ್ರ ಹೋಗ್ಬಿಟ್ಟು ಫುಟ್ಪಾತಲ್ಲಿ ಗಾಡಿ ನಿಲ್ಲಿಸಿ ಕಸ್ಟಮರ್ನ ಡ್ರಾಪ್ ಮಾಡಿ ಪೇಮೆಂಟ್ ಇಸ್ಕೊತಾ ಇದ್ದೀನಿ. ಪೇಮೆಂಟ್ ಇಸ್ಕೊತಾ ಇರೋ ಟೈಮಲ್ಲಿ ನಮ್ಮ ಈ ರೌಡಿ ಬಾಯ್ ಏನಾದರೂ ಇದನ್ನು ಬಂದುಬಿಟ್ಟು ಏನೋ ರ್ಯಾಪಿಡೋನ ಅದು ಇದು ಅಂತಂದ್ಬಿಟ್ಟು ಮಾತಾಡ್ದ. ಹೌದಪ್ಪ ರ್ಯಾಪಿಡೋನ ಮಾಡ್ತಾ ಇರೋದು, ಏನು ಸಮಾಚಾರ, ಏನು ಹೇಳಿ ಅಂತಂದ್ಬಿಟ್ಟು ನಾನು ಕೇಳಿದೆ. ಏನು ಹೇಳಿ ಅಂತ ನಾನು ಕೇಳಿದ್ರೆ ಅವನ ಅಮ್ಮನ ಯಾವನ ಕೆಲಸ ಮಾಡೋಕ್ಕೆ ಕೇಳಿದ್ದು ಅದು ಇದು ಅಂತಂದ್ಬಿಟ್ಟು ಒಂದು ರೇಂಜಲ್ಲಿ ಗುರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ನೀನು ಯಾರಪ್ಪ ಮಾತಾಡೋದಕ್ಕೆ, ನೀನು ಯಾಕೆ ಮಾತಾಡ್ತಿದ್ಯಾ, ನನ್ನ ಹತ್ರ ಬಂದುಬಿಟ್ಟು ನೀನು ಯಾಕೆ ಮಾತಾಡ್ತಿದ್ಯಾ ಅಂತಂದ್ಬಿಟ್ಟು ನಾನು ಕೇಳಿದೆ ಅವನಿಗೆ. ನನ್ನ ಹತ್ರ ಬಂದು ಗಲಾಟೆ ಮಾಡಬೇಕಾಗಿರೋ ಅವಶ್ಯಕತೆ ನಿಮ್ಗೇನಿದೆಯಪ್ಪ? ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಕೋರ್ಟ್ ಅಂತ ಅದಕ್ಕೆ ತಾನೇ ಇರೋದು, ಕೋರ್ಟು ಪೊಲೀಸು ಅಂತ ಅದಕ್ಕೆ ತಾನೇ ಇರೋದು, ಲಾಯರ್ಗಳು ಇದ್ದಾರಲ್ವಾ, ಹೋಗ್ಬಿಟ್ಟು ಸೀದಾ ಅಲ್ಲಿ ತಾನೇ ನೀವು ಫೈಟ್ ಮಾಡಬೇಕು. ನಾವು ನಿಮ್ಮ ಥರನೇ ಹೊಟ್ಟೆಪಾಡಿಗೆ ಅಂತಲೇ ಬಂದಿರ್ತೀವಿ. ಹಂಗಂತ ಅಂದ್ಬಿಟ್ಟು ನಮಗೆ ಬಾಯಿಗೆ ಬಂದಂಗೆಲ್ಲ ನೀವು ಮಾತಾಡ್ಬಿಟ್ಟು ಅಮ್ಮ ಅಕ್ಕ ಅಂತಂದ್ಬಿಟ್ಟು ಮಾತಾಡ್ತೀರಾ? ನಿಜ ಹೇಳಬೇಕು ಅಂತಂದರೆ ನಿಮ್ಮಂಥವ್ರುಗಳಿಂದ ನಿಯತ ಕಷ್ಟಪಡ್ತಾ ಇದ್ದಾರೆ ನೋಡಿ ಆಟೋ ಡ್ರೈವರ್ಸು, ನನ್ನ ಫ್ರೆಂಡ್ಸು ಮತ್ತು ಗೊತ್ತಿರೋರು. ನನಗೆ ಬೇಜಾನ್ ಜನ ಇದ್ದಾರೆ ಆಟೋದವ್ರು, ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಬೇಜಾನ್ ಜನ ಇದ್ದಾರೆ ಆಟೋದಲ್ಲಿ ಫ್ರೆಂಡ್ಸು. ಅವ್ರು ನಿಮ್ಮ ಥರ ಹೊಟ್ಟೆ ಕಿಚ್ಚುಪಟ್ಟು ಇನ್ನೊಬ್ಬರನ್ನ ಹೊಡಿಯೋದಕ್ಕಾಗಲಿ ಇಲ್ಲ ಗಲಾಟೆ ಮಾಡೋದಕ್ಕಾಗಲಿ ಈ ಥರ ಯಾವುದಕ್ಕೂ ಇಲ್ಲಿ ತನಕ ನಾನು ಅವ್ರು ಹೋಗಿರೋದು ನಾನು ನೋಡೇ ಇಲ್ಲ. ಅಂಥವ್ರಿಗೆ ಎಲ್ಲನೂ ನಿಮ್ಮಂಥವ್ರಿಂದನೂ ಅವ್ರಿಗೆ ಮರ್ಯಾದೆನೇ ಇಲ್ಲ. ನಿಮ್ಮಂಥವ್ರಿಂದ ಬೇಕು ನನ್ನ ಹತ್ರ ಫೈಟ್ ಮಾಡಬೇಕು, ನೀನು ಎಲ್ಲಿ ಹೋಗಪ್ಪ ಕೇಳಬೇಕು ನನ್ನ ಹತ್ರನಾ? ಕೋರ್ಟ್ ಕೋರ್ಟಲ್ಲಿ ತಾನೇ ನೀನು ಗಲಾಟೆ ಮಾಡಬೇಕು, ಕೋರ್ಟಲ್ಲಿ ತಾನೇ ನೀನು ಫೈಟ್ ಮಾಡಬೇಕು. ಕೋರ್ಟಲ್ಲಿ ಫೈಟ್ ಮಾಡಿಬಿಟ್ಟು ಆ್ಯಪೇ ಬ್ಯಾನ್ ಮಾಡಿಸು, ರ್ಯಾಪಿಡೋ ಓಲಾ ಊಬರ್ ಇವೆಲ್ಲ ಬ್ಯಾನ್ ಮಾಡಿಸು. ಯಾವನ್ ಬೇಡ ಅಂದ ನಿಮಗೆ? ನಿನ್ಗೆ ತಾಕತ್ತಿದ್ರೆ ಹೋಗಲ್ಲಿ ಬ್ಯಾನ್ ಮಾಡಿಸು. ಇಲ್ಲ ಕಂಪ್ನಿಗಳು ಗೊತ್ತಿಲ್ವ ನಿಮಗೆ? ನಾನು ಕಂಪ್ನಿ ಅಡ್ರೆಸ್ ಕೊಡ್ತೀನಿ, ಹೋಗ್ಬಿಟ್ಟು ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡಿ. ಹೊಟ್ಟೆಪಾಡಿಗೆ ಬಂದಿರೋ ರೈಡರ್ಸ್ ಮೇಲೆ ಯಾಕೆ ನಿಮ್ಮ ದಬ್ಬಾಳಿಕೆ? ನಿಜ ತಾನೇ? ಇವಾಗ ದಬ್ಬಾಳಿಕೆ ಮಾಡಬೇಕಾಗಿರೋದು ಎಲ್ಲಿ? ಹೋಗಿ ಕಂಪ್ನಿಯಲ್ಲಿ ಕೇಳಿ, ಇಲ್ಲ ಕೋರ್ಟಲ್ಲಿ ಕೇಳಿ. ನಮ್ಗೆ ಆಗ್ತಾ ಇಲ್ಲ, ಅವ್ರು ನೋಡಿದ್ರೆ ನಮ್ಗೆ ಆಗ್ತಾ ಇಲ್ಲ, ಅವ್ರು ಕೆಲಸ ಮಾಡ್ತಿದ್ರೆ ನಮ್ಗೆ ಆಗ್ತಾ ಇಲ್ಲ, ಅವ್ರು ಬೆಳೀತಾ ಇದ್ರೆ ನಮ್ಗೆ ಆಗ್ತಾ ಇಲ್ಲ. ಸೀದಾ ಹೋಗ್ಬಿಟ್ಟು ಕೋರ್ಟಲ್ಲಿ ಕೇಳಿ. ಕಷ್ಟಪಟ್ಟು ದುಡ್ದು ಏನೋ ಮನೆಯಲ್ಲಿ ಸ್ವಲ್ಪನಾದರೂ ಕಷ್ಟಗಳು ತೀರ್ಸೋಣಪ್ಪ ಅಂತ ಅಂದ್ಬಿಟ್ಟು ಬಂದಿರೋ ನಮ್ಮಂಥ ರೈಡರ್ಸ್ ಮೇಲೆ ನೀವು ಈ ಥರ ಎಲ್ಲ ಜಗಳ ಮಾಡಿ ಹೊಡಿಯೋಕ್ಕೆ ಬಂದು ಮೊಬೈಲ್ಗೆ ಕಿತ್ಕೊಂಡು ಹೆಲ್ಮೆಟ್ಗಳೆಲ್ಲ ಹೊಡೆದಾಕಿ ಗಾಡಿಗಳು ಡ್ಯಾಮೇಜ್ ಮಾಡಿ ಇವೆಲ್ಲ ಫೈಟ್ ಮಾಡಬೇಕಾ? ಸೀದಾ ಹೋಗಿ ಲೀಗಲಾಗಿ ಫೈಟ್ ಮಾಡಿ. ಏನು ಮಾಡಬೇಕಂದ್ರೂ ಲೀಗಲಾಗಿ ಮಾಡಿ. ಇಲ್ಲೀಗಲ್ ಎಲ್ಲ ರೌಡೀಸ್ ಮಾಡೋ ಕೆಲಸಗಳಿವೆಲ್ಲ ನೀವೇ ಅಲ್ಲ, ಇನ್ನು ಬೇಜಾನಿದ್ದಾನೆ. ಇನ್ನೊಬ್ಬರು ಇಂಟೆಲಿಜೆನ್ಸು ಜಾಸ್ತಿ. ಮೆಜೆಸ್ಟಿಕ್ಕಲ್ಲಿ ಕಸ್ಟಮರ್ನ ಪಿಕಪ್ ಮಾಡ್ಕೊತಾ ಇದ್ದೀನಿ, ಓಡ್ ಬಂದ್ರು ಟಕ್ ಅಂತ ಕಂಡಿಡ್ಕೊಬಿಟ್ರು. ಎಜುಕೇಟೆಡ್ ಆಟೋ ಡ್ರೈವರ್ಸ್ ಅವರು. ಕ್ಯಾಮ್ರಾ ನೋಡಿಬಿಟ್ಟು ರೆಕಾರ್ಡಿಂಗ್ ಆಗ್ತಿದೆಯಪ್ಪ, ನಾನು ಟ್ರೋಲ್ ಆಗ್ತೀನಿ ಪಕ್ಕ ಅಂತ ಅಂದ್ಬಿಟ್ಟು ಸೀದಾ ಸೈಡ್ಗೆ ಹೋಗ್ಬಿಟ್ರು. ಇನ್ನೊಂದು ನಂಗೆ ಇದೇ ಜನತಾ ಕ್ಯಾಮ್ರಾನಾ? ಹೌದಣ್ಣ. ಏತಿಗೆ ವೀಡಿಯೋಸ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್. ಹೋಗ್ಯಾ ರ್ಯಾಪಿಡ್ ಅದು? ರ್ಯಾಪಿಡ್ ಹೌದು. ಅಮ್ಮನ ಯಾರು ಪರ್ಮಿಷನ್ ಕೊಟ್ಟದ ರ್ಯಾಪಿಡ್ ನಡೆಸಲಿಕ್ಕೆ? ಯಾರು ಪರ್ಮಿಷನ್ ಕೊಟ್ಟಿದ್ದಂದ? ಪರ್ಮಿಷನ್ ಇದೆ ನಿಮಗೆ? ಹೌದು. ರ್ಯಾಪಿಡ್ಗೆ? ಹೌದು. ಇದೆಯಾ? ಇದೆ. ಹೊಡಿಬೋದಾ? ಹೌದು. ಇದೆಯಾ ಅಪ್ಪಾಜಿ? ಅದೇ ಆಗ್ತದೆ. ಅಣ್ಣ ಅವ್ರೇನೋ ಅನ್ಕೊಂಡು ಬಂದ್ರು, ಆದ್ರೆ ಯಾಕೆ ಸುಮ್ಮನೆ ಹೋಗ್ಬಿಟ್ರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಎಲ್ಲ ಕೇಳಿ ದಯವಿಟ್ಟು. ನೀವು ಅಣ್ಣವ್ರೆ ನೀವೇ ಅಲ್ಲ ಸರ್, ಏನಕ್ಕೆ ಬಂದಿದ್ರೆ ಅಂತ ನೀವಾಗ ಹೇಳಿ ಸರ್, ಕಾಮೆಂಟ್ ಎಲ್ಲ ಹಾಕಿ ಸರ್. ನೋಡಿದ್ರೆ ಅಂಕಲ್ ಬಂದ, ಇನ್ನೊಂದು ಅಂಕಲ್ ಬಂದ್ಬಿಟ್ಟು ಯಾವನು ನಿನ್ಗೆ ಪರ್ಮಿಷನ್ನೇ ಇಲ್ಲ ನಿನಗೆ, ನೀನು ಓಡಿಬಾರ್ದು ಅಂತ ಅಂದ್ಬಿಟ್ಟು ಅವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಮೊಬೈಲೆಲ್ಲ ಕಿತ್ಕೊಂಡ. ಅದು ಕೂಡ ವಿಡಿಯೋ ಟ್ರೋಲ್ ಆಗ್ತಾ ಇದೆ. ಅದು ಯಾವ್ದು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಯಾರನ್ನ ಕೇಳ್ಬೇಕು ನೀನು? ಅದೇ ಪರ್ಮಿಷನ್ ಕೊಟ್ಟಿದ್ಯಾ ಇಲ್ಲ ಅಂತ ನೀನ್ ಯಾರನ್ನ ಕೇಳ್ಬೇಕು? ಹೋಗಿ ರ್ಯಾಪಿಡೋ ಕಂಪ್ನಿಯಲ್ಲಿ ಕೇಳೋ. ನನ್ನ ಏನಪ್ಪ ಕೇಳೋದು ನೀನು? ಅಲ್ಲ ನನ್ನ ಏನ್ ಕೇಳೋದು ನೀನು?
ಅಲ್ಲ ನನ್ನನ್ನು ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ರು? ಆಯ್ತು ಸರ್, ನನ್ನನ್ನು ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ರು? ಏನೋ ನೀವು ಕೊಟ್ರಾ? ನೀವು ಕೊಟ್ರಾ? ನಿಮ್ಗೆ ಅಧಿಕಾರ ಯಾರು ಕೊಟ್ರು ನನ್ನ ಕೇಳೋದಕ್ಕೆ? ಅಲ್ಲ ನಿಮ್ಗೆ ಅಧಿಕಾರ ಯಾರು ಕೊಟ್ರು? ನಿನ್ಗೇನ್ ಅಧಿಕಾರ ಇದೆ? ನನಗೆ ನಿನ್ಗೇನ್ ಅಧಿಕಾರ ಐತೆ? ನಾನು ರೂಲ್ಸ್ ಮಾತಾಡ್ತಿಲ್ವ ನಿಂತಾರ? ಎಲ್ಲ ಬಂದ್ ಮಾಡು, ಮಾಡಿಸ್ಕೋ ಹೋಗೋ. ನೀನೆಲ್ಲ ಬಂದ್ ನೀನ್ ಮಾಡು. ನೀನ್ ಆಟ ಮಾರ್ಬಿಟ್ಟು ನೀನು ಗಾಡಿ ಓಡಿಸ್ತೀನಿ ಬೇಡ. ಅಲ್ಲ ಆಟ ಮಾರ್ಬಿಟ್ಟು ನೀನು ಗಾಡಿ ಓಡಿಸು. ನೀನ್ ಮಾಡ, ನನ್ನ ಆಟ ಮಾಡೋದಲ್ಲ, ನೀನ್ ಮಾಡಂಗಿಲ್ಲ ನೀನು. ಮತ್ತೆ ನನ್ಗೇನಪ್ಪ ನೀನ್ ಹೇಳ್ತೀಯಾ? ಮಾಡಂಗಿಲ್ಲ ಕಡೆಲೆ. ಫೋನ್ ಕೊಡ ಅಂದೆ. ಫೋನ್ ಕೊಡ್ರಿ, ಫೋನ್ ಕೊಡ್ರಿ. ಏನು ಆಗಲ್ಲ, ಫೋನ್ ಕೊಡ್ರಿ ಸುಮ್ಮನೆ. ಯಾರು ಸರ್ ಮಾತಾಡ್ತಿರೋದು? ಇಟ್ಕೊಳ್ಳಿ ಸರ್, ನಿನ್ ಗಾಡಿ ಇಟ್ಕೊಂಡು ಮುಂದೆ ನೋಡಿ ಹೋಗ್ತೀನಿ ನೋಡೋಣ. ಅಲ್ಲ ಏನ್ ಬುಕ್ಸಾಟ್ ಏನ್ ಗಾಡಿ ಬಂದಿದ್ಯಾ? 30,000 40,000 ಫೋನು. ಯಾವನ್ಗೂ ಏನ್ ಎದುರ್ಕೊಳಂಗಿಲ್ಲ, ಯಾರಪ್ಪನ ಸೊತ್ತು ತಿಂತಾ ಇಲ್ಲ. ಈಗ ಹೋಗ ಟೀಗ ಮುಚ್ಕೊಂಡು ನೋಡಿದೀನಿ ಏನ್ ನನ್ನ ಚಾಟ ಏನ್ ನಿನ್ ತರಿಯೋದು? ನಿಯತ್ತಾಗಿ ದುಡಿತಾ ಇರೋದು ನಮ್ಗೆ ಹಿಂಗೆ ಅಂದ್ರೆ ಪುಕ್ಸಾಟಿ ದರೋಡೆ ಮಾಡಿ. ಇನ್ನೊಂದೇನು, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ, ಯಾರ ತಂಟೆಗೂ ಹೋಗಿಲ್ಲ, ನನ್ನ ಕೆಲಸ ನಾನು ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋ ಟೈಮಲ್ಲಿ ಇನ್ನೊಬ್ಬ ಬಂದ, ಬೇಕು ಅಂತ ಹಿಂದೆಯಿಂದ ನೋಡಿಬಿಟ್ಟು ಪಾಟ್ ಅಂತ ಬಂದು ಗಾಡಿನ ಗುದ್ದ. ಹಿಂದೆ ಎಲ್ಲ ಫುಲ್ಲು ಲೈಟ್ ಎಲ್ಲ ಹೊಡೆದೋಯ್ತು, ಹಿಂದೆ ಇರೋ ಲೈಟ್ ಎಲ್ಲ ಹೊಡೆದೋಯ್ತು. ಏನಪ್ಪ ಏನು ನೋಡ್ಕೊಂಡು ಓಡ್ಸೋಕ್ಕಾಗಲ್ವ ಅಂತಂದರೆ, ಏನು ಮಾಡ್ತೀಯ ಇವಾಗ, ನೀನು ರ್ಯಾಪಿಡೋ ಮಾಡ್ತಿರೋದಾ, ಹಾಕೋ ಸೈಡ್ಗೆ ಅಂತ ಅಂದ್ಬಿಟ್ಟು ನನಗೆ ಅಂತಾನೆ. ಅಲ್ರಿ ಏನಾದ್ರು ಸೈಡ್ಗೆ ಹಾಕಿ ಗಾಡಿ, ರ್ಯಾಪಿಡೋನ ಸೈಡ್ಗೆ ಹಾಕಿ ಗಾಡಿ, ಹಾಕಿ ಸೈಡ್ಗೆ ಗಾಡಿ. ಏನಾಯ್ತು ಅಂತಂದ್ರೆ ಯಾವುದು ಕ್ಯಾಮ್ರಾನೇ ಅಲ್ಲಣ್ಣ, ನೀವು ಮುಂದೆ ಹೋಗಿ ಸೈಡ್ಗೆ ಹಾಕಿ. ಕ್ಯಾ ಹೋಗಿ ಅಂತಂದ್ರೆ ಗುದ್ಬಿಟ್ಟು ಮತ್ತೆ ಕ್ಯಾ ಹೋಗಿ ಅಂತಿದೆಯಲ್ಲ, ಮುಂದೆ ನೋಡಿಲ್ವಾ? ಏನಪ್ಪಾ ಬಿಡು ಕ್ಯಾಮ್ರಾ, ಬಿಡೋ ಕ್ಯಾಮ್ರಾ. ಎಷ್ಟು ಹಾಕಿದೆ ಬಂಡವಾಳ ಕ್ಯಾಮ್ರಾ ಮುಟ್ಟೋದಕ್ಕೆ? ನೀನು ಎಷ್ಟು ಹಾಕಿದ್ಯಾ ಬಂಡವಾಳ ಕ್ಯಾಮ್ರಾ ಮುಟ್ಟೋದಕ್ಕೆ? ಅಲ್ಲ ಎಷ್ಟು ಹಾಕಿದ್ಯಾ ಬಂಡವಾಳ ನೀನು? ಬೇಕು ಅಂತ ಗೊತ್ತಿರೋದು ಕ್ಯಾಮ್ರಾ ಮೇಲೆ ಕೈ ಹಾಕೋದಕ್ಕೆ ಯಾವ ನೀನು? ಎಷ್ಟು ಬಂಡವಾಳ ಹಾಕಿದ್ಯಾ? ಮುಚ್ಚ, ಬೇಕು ಅಂತಾನೆ ಗೊತ್ತಿರೋದು ನೀನು. ಬೇಕು ಅಂತ ಗೊತ್ತಿಬಿಟ್ಟು ಕ್ಯಾಮ್ರಾ ಮುಟ್ಟೋದಕ್ಕೆ ಯಾವ ನೀನು? ನೋಡು ಕ್ಯಾಮ್ರಾ ಸುದ್ದಿಗೆ ಬಂದಿದ್ಯಾ ಅಂತಂದ್ರೆ ಸರಿ ಇರಲ್ಲ. ಸರಿ, ವಿಡಿಯೋಗೆ ಹೋಗ್ಬಿಡೋಣ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ರೋಡಲ್ಲ ಏನ್ ನೋಡು, ಕಣ್ ಕಾಣಿಸ್ತಿಲ್ವಾ? ಕುದಾಕ್ಬಿಡ್ತೀನಿ, ಕುದಾಕ್ಬಿಡ್ತೀನಿ. ಹಾಕು ಸೈಡ್ಗೆ ಹಾಕ ಅಂತೇಳಿ ಗೊತ್ತಲ್ಲ, ಅಲ್ಲಿ ನೀವು ಹೊಡಿಬೇಡ ಅಂತ ಹೇಳಿಲ್ಲ, ಸೈಡ್ಗೆ ಹಾಕ ನೋಡಿ. ಅಲ್ಲ ಕಲ್ ತಗೊಂಡ್ ಹಾಕ್ತೀನಿ ಅಂದ್ರಲ್ಲ, ಹಾಕು. ನೀನ್ ಕ್ಯಾಮ್ರಾ ಹಾಕೊಂಡ್ಬಿಟ್ರೆ ನನ್ಗೇನು ಭಯನಾ? ಏನ್ ಮಾಡ್ತೀಯ? ಯಾರಪ್ಪನ ದುಡ್ಡು ತಿಂತಾ ಇಲ್ಲ, ಕಷ್ಟ ಪಡ್ಕೊಂಡು ತಿಂತಾ ಇರೋದು. ನೀನ್ ಗಾಂಚಲಿ ಮಾಡು ನನ್ನ ಹತ್ರ. ಏನ್ ಮಾಡ್ತೀಯ? ಗಾಂಚಲಿ ಮಾಡ್ತೀಯ? ಏನ್ ಮಾಡ್ತೀಯ? ನೀನ್ ಮಾಡ್ತೀಯ? ಏನೋ ಮಾಡ್ತೀಯ, ಮಾಡು ಮಾಡ. ಇವಾಗ ಏನ್ ಮಾಡ್ತೀಯ? ಮಾಡ ನೋಡೋಣ. ಹೊಡಿಯ ನೋಡೋಣ, ಬಂಡವಾಳ ಹೊಡಿಯ ನೋಡೋಣ. ಎಷ್ಟು ಹಾಕೊಂಡಿದ್ಯಾ ಬಂಡವಾಳ? ಎಷ್ಟು ಹಾಕಿದ್ಯಾ ಬೀಗ ತಗೊಳ್ಳೋದಕ್ಕೆ ಬಂಡವಾಳ? ನೀವು ಗಾಂಚಲಿ ಕೊಡ್ರಿ ಬೀಗ. ಏನು ಸರ್ವಿಸ್ ರೋಡ್ ಅಲ್ಲಿ ನಿಲ್ಸಿರೋದು, ಫುಟ್ಪಾತ್ ಅಲ್ಲಿ ನಿಲ್ಸಿರೋ ನಾನು. ಇದು ಫುಟ್ಪಾತ್ ನೋಡ್ರಿ, ಮರ್ಯಾದೆಯಿಂದ ಮಾತಾಡ್ರಿ, ನಾನ್ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ, ಆಯ್ತಾ? ಏನ್ ಮಾಡ್ತೀಯ? ಏನು ಅಮ್ಮನ್ಗೆ ಏನ ಮಾಡ್ತೀಯ ನೀನು? ನೀವೇನ್ರಿ ಮಾಡ್ತೀರಾ? ಅಲ್ಲ ನೀವೇನ್ ಮಾಡ್ತೀರಾ? ಏನ್ ಕಿಸಿತೀರಾ ಅಂತ? ಗಾಡಿ ಅವ್ರಿಗೆ ಹೇಳಿಗುತ್ತಾ? ಅಲ್ರಿ, ನನ್ ಗಾಡಿ ಬೀಗ ತಗೊಳ್ಳೋದಕ್ಕೆ ನೀವ್ ಯಾರು? ನಾನು ನಮ್ಮನೆಗೆ ಆಕ್ಸಿಡೆಂಟ್ ಆಗುತ್ತೆ, ನೆನ್ನೆ ಎಲ್ಲ ಆಕ್ಸಿಡೆಂಟ್ ಆಗೋದು ಇಲ್ಲಿ. ಆಟೋ ಡ್ರೈವರ್ಸ್ ಅಲ್ಲಿ ರೋಡಲ್ಲಿ ನಿಲ್ಸಿಲ್ಲ, ನಿಂತಾರ ಆಯ್ತಾ? ನಾನ್ ನಿಲ್ಸಿರೋ ಫುಟ್ಪಾತ್ ಅಲ್ಲಿ, ನಾನ್ ನಿಲ್ಸಿರೋ ಕಣ್ ಕಾಣಿಸಿಲ್ವ? ಎಲ್ಲಿ ಇರೋದು? ಗುದ್ದ ಅಂದ್ರೆ ಗುದ್ದ ನೋಡ್ತೀನಿ. ಒಂದೇ ಟೊಡಿಯ ಸಾಕು, ಒಂದೇ ಟೊಡಿಯ. ಸರ್ ಬನ್ನಿಲ್ಲ, ಬನ್ನಿ ಕಳ್ಸಿ, ಒಂದೇ ಟೊಡಿಯ. ನಿಲ್ಸಿರೋದು ಫುಟ್ಪಾತ್ ಅಲ್ಲಿ ನನ್ನ ಗಾಡಿ. ಅಮ್ಮನ ಅನ್ನೋದಕ್ಕೆ ಯಾವ ನೀನು? ನಾನು ರ್ಯಾಪಿಡೋ ಮಾಡ್ತೀನಿ, ಏನೋ ಮಾಡ್ತೀನಿ. ನಿಮ್ಮ ಅಪ್ಪನ ದುಡ್ಡು ತಿಂತಾ ಇದ್ದೀನಿ ನಾನು.
ಸಮಸ್ಯೆ ಏನಿಲ್ಲ ಇಲ್ಲ ಹಾಕೊಂಡು ಸರ್ ಗಾಡಿ ಇಲ್ಲಿ ನಿಲ್ಸಿದ್ದೀನಿ ನಾನು. ಕೇಳೋ ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಎಲ್ಲಿ ಗಾಡಿ ನಿಲ್ಸಿದ್ದೀನಿ ಅಂತ ಅಂದ್ಬಿಟ್ಟು ಗಾಡಿ ಇಲ್ಲಿ ನಿಲ್ಸ್ಬಿಟ್ಟು ನಾನು ಅಮ್ಮನ ಅನ್ನೋದಕ್ಕೆ ನೀನು ಯಾವನೋ ಯಾವನ ನೀನು ಅಮ್ಮನ ಅನ್ನೋದಕ್ಕೆ ನೀನು ಯಾವನೋ ನೀನು ಎಷ್ಟು ಹಾಕಿದ್ಯಾ ಬಂಡವಾಳ ನಾನು ಗಾಡಿ ಬೀಗ ತಗೊಳ್ಳೋದಕ್ಕೆ ನೀನು ಏರ್ಪೋರ್ಟ್ ರೋಡು ಸೈಡ್ಗೆ ಹಾಕ ಅಂತ ಹೇಳಿ. ಅಲ್ಲ ಸರ್ ನಾನು ಇಲ್ಲಿ ಬಂದು ನಾನು ಇಲ್ಲಿ ಡ್ರಾಪ್ ಮಾಡ್ತಾ ಇದ್ರೆ ಅವನ ಅಮ್ಮನ ಅವನು ಅದು ಇದು ಅಂತ ಅಂದ್ಬಿಟ್ಟು ಮಾತಾಡಿದ್ರೆ ಎಷ್ಟು ಹಾಕಿದಾರೆ ಬಂಡವಾಳ ಇವ್ರು ನಮಗೆ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಸರಿಗ ಇಲ್ಲಿ ರೆಕಾರ್ಡಿಂಗ್ ಐತೆ ನಮ್ಮ ಸರ್ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಡ್ರಾಪ್ ಮಾಡ್ತಾ ಇದ್ರೆ ಅವ್ನ ಅಮ್ಮನ ಮಾಡ್ತಿರೋದು ರ್ಯಾಪಿಡ್ ಅಂತ ಅಂದ್ಬಿಟ್ಟು ಬಂದು ಗಲಾಟೆ ಮಾಡ್ತಾವೆ. ಗುದ್ದು ಬಿಡ್ತೀನಿ, ಹೊಡೆದು ಬಿಡ್ತೀನಿ, ಕಲ್ ತಗೊಂಡು ಹಾಕ್ತೀನಿ ಅಂತ ಅಂದ್ಬಿಟ್ಟು ಇವ್ರ ಮನೆಯಿಂದ ತಗೊಂಡು ಬಂದು ತಿಂತಾ ಇದ್ರೆ ನಾವು. ನಾನು ಹೇಳಿ ಸೈಡ್ಗೆ ಹಾಕ ಅಂತ ಹೇಳಿದೆ ಇಲ್ಲ ಫಸ್ಟ್ ಸೈಡಲ್ಲೇ ಇರೋದು ನಾನು ರ್ಯಾಪಿಡನ್ನ ಮಾಡ್ತಾ ಇರೋದ್ರಿ. ನಿಮ್ಗೆ ಯೋಗ್ಯತೆ ಇದ್ರೆ ಕೋರ್ಟಲ್ಲಿ ಮಾತಾಡ್ರಿ ನೀವು ಗಂಡ್ಸಾಗಿದ್ರೆ. ಅಲ್ಲ ಸರ್ ಮತ್ತೆ ನಮ್ಮ ಜೊತೆ ಯಾಕೆ ಸರ್ ನಮ್ಮನ್ನ ಗಲಾಟೆ ಮಾಡೋದಕ್ಕೆ ಯಾರು ಸರ್ ಇವರು? ಅವನ ಅಮ್ಮನ ಕಲ್ ತಗೊಂಡು ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಏನು ದಾದಾಗಿರಿ ಮಾಡ್ತಿದ್ದೀರಾ? ಸರ್ ನಮ್ದು ಆಟೋಗಳು ಸರ್ ನಾನು ಯಾರು ಕಳ್ತನ ಮಾಡ್ತಿಲ್ಲ. ಅಲ್ಲ ಕಳ್ತನ ಮಾಡ್ತಿಲ್ಲ, ನಾನು ದರೋಡೆ ಮಾಡ್ತಾ ಇಲ್ಲ. ಇರ್ಲಿ ಕ್ಯಾಮ್ರಾ ಇಟ್ಕೊಂಡು ನಮ್ಗೇನು ಸರ್ ನಾನು ಕ್ಯಾಮ್ರಾನ ಇಟ್ಕೊಂತೀನಿ, ಇದು ನನ್ನ ಬೇಕಾಗಿರೋದು ನಾನು ಮಾಡ್ಕೋತೀನಿ. ಅಮ್ಮನಂತ ಇವತ್ತಿಗೆ ಲಾಸ್ಟ್ ಇನ್ನೊಂದ್ಕಿಂತ ಅಮ್ಮನ ಸುದ್ದಿ ಎತ್ತಿದ್ರೆ ಯಾವನಿಗೂ ಮರ್ಯಾದೆ ಕೊಡಂಗಿಲ್ಲ ನಾನು. ಈಗ ನಿಯತ್ತಾಗಿ ಬದುಕೋದಕ್ಕಂತೂ ಯೋಗ್ಯತೆ ಇಲ್ಲ, ಅಮ್ಮನ ಸುದ್ದಿ ಮಾತಾಡ್ತೀರಾ ನೀವು? ನಿಯತ್ತಾಗಿ ಬದುಕೋಕೆ ಯೋಗ್ಯತೆ ಇಲ್ಲ, ಅಮ್ಮನ ಸುದ್ದಿ ಮಾತಾಡ್ತೀರಾ ನೀವು? ಅವೆಲ್ಲ ಇಟ್ಕೋಬೇಡಿ ಆಯ್ತಾ? ಅರ್ಥ ಆಗಲ್ಲ ಸರ್ ಅಮ್ಮನ ಸುದ್ದಿ ಎತ್ತ ಸರ್ ನಾನು ಮಾತಾಡ್ಬೇಕಾ? ಅಮ್ಮನ ಸುದ್ದಿ ಎತ್ತಿದಕ್ಕೆ ನಾನು ಕೋಪ ಬರ್ತೀನಿ. ಅವ್ರ ದುಡಿಮೆಗೆ ಧಕ್ಕೆ ಆಗುತ್ತಂತ ಅವ್ರು ಮಾತಾಡ್ತಾರೆ. ನಿಮಗೆ ಅದು ಹೋಗ್ಬಿಟ್ಟು ಡೈರೆಕ್ಟ್ ಕೋರ್ಟಲ್ಲಿ ಮಾತಾಡ್ಬೋದಲ್ಲ, ಲೀಗಲ್ ಫೈಟ್ ಮಾಡ್ಬೋದಲ್ಲ ಅವರು. ನಾವು ಹೊಟ್ಟೆಪಾಡಿಗೆ ಅಂತ ಬಂದಿರ್ತೀವಿ, ನಮ್ಮ ಮೇಲೆ ಈ ಥರ ದಾದಾಗಿರಿ ಮಾಡಕ್ಕೆ ಬಂದ್ರೆ ಏನನ್ನ ತೊಂದರೆ ಅವ್ರು ಹಿಡ್ಕೋತಾರೆ. ಸಾಯ್ಬರ್ ಬಂದ್ಬಿಟ್ಟು ಬೇರೆ ಕಮಿಷನರ್ ಬಂದು ಅವ್ರಿಗೆ ಹೊಡಿತಾರೆ. ನಾನು ಸೈಡಲ್ಲಿ ಹಾಕಿರೋದು. ಅಯ್ಯೋ ನಡೀತೀನಿ, ಟ್ರೋಲ್ ಆಗ್ತೀಯ, ಸುಮ್ಮನೆ ಇರು. ಯಾಕೆ ತಲೆ ಕೆಡ್ಸ್ಕೊಂತೀಯ? ಕಂಪ್ಲೇಂಟ್ ನಾನು ಯಾಕೆ ಕೊಡ್ಲಿ? ಒಂದ್ರಿಗೆ ಡಬಲ್ ಪಬ್ಲಿಕ್ ಬೈತಾರೆ, ನಾನು ಯಾಕೆ ಕೊಡ್ಲಿ ಕಂಪ್ಲೇಂಟ್? ಇಂಥವ್ರಿಗೆಲ್ಲ ಎದುರ್ಕೊಬಿಟ್ರೆ ಏನಷ್ಟೇ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಮಕ್ಕಳು ಆಚೆ ಬರಲ್ಲ, ಆ ಥರ ಮಾಡ್ತೀನಿ ನಾನು. ಯಾಕರಪ್ಪ ಸುಮ್ಮನೆ ಇದ್ರು ಕೂಡ ಟ್ರೋಲ್ ಆಗೋದು ಬರ್ತೀರಾ ನಮ್ಮ ಜೊತೆ? ಡೈರೆಕ್ಟಾಗಿ ಹೋಗಿ ಕೋರ್ಟಲ್ಲಿ ಫೈಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಎಲ್ಲರೂ ಗಂಡಸ್ರೆ ಮತ್ತೆ ಎಲ್ಲ ಹೊಟ್ಟೆ ಪಡೆದು ಬಂದಿರೋರ ಮೇಲೆ ದರೋಡೆ ಮಾಡ್ಕೊಂತಾರೆ. ಬಿಡಲ್ಲ, ನನ್ನ ಮಗನೂ ಬಿಡಲ್ಲ. ಕಷ್ಟ ಬರ್ತಿರೋದು ನಿಯತ್ತಾಗ. ಹಾಂ ಫುಟ್ಪಾತಲ್ಲಿ ನಿಲ್ಸ್ಕೊಂಡಿದ್ದೀನಿ, ರೋಡಲ್ಲಿ ನಿಲ್ಸಿದ್ಯಾ ಅಂತ ಅಂದ್ಬಿಟ್ಟು ಅಂತಾರೆ. ರ್ಯಾಪಿಡೋ ಮಾಡ್ತಿದ್ದಿ, ಅದು ಮಾಡ್ತಿದ್ದಿ, ಇದು ಮಾಡ್ತಿದ್ದಿ, ನಾವು ರೊಪ್ಪ ದುಡ್ಡು ತಿಂತಾ ಇದ್ದೀರಾ ನಾವು? ಅಲ್ಲ ನಾನು ಸುಮ್ಮನೆ ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಬರ್ತಾರೆ, ಟ್ರೋಲ್ ಆಯ್ತಾರೆ ನನ್ನ ಹತ್ರ. ಮೆಜೆಸ್ಟಿಕಲ್ಲಿ ಒಂದು ವೀಡಿಯೋ ಆಯ್ತಲ್ಲ, ಅದೇ ಮೆಜೆಸ್ಟಿಕಲ್ಲಿ ಒಂದು ವೀಡಿಯೋ ಆಯ್ತಲ್ಲ, ಕ್ಯಾಮ್ರಾ ಮಾಡಿ ಕ್ಯಾಮ್ರಾ ನೋಡಿಬಿಟ್ಟು ಎಸ್ಕೇಪ್ ಆಯ್ತಾನೆ ನೋಡಿ. ಅಲ್ಲ ಏನು ನಿಯತ್ತಾಗಿ ದುಡ್ಕೊಂಡು ಬದುಕೋದಕ್ಕೆ ಯೋಗ್ಯತೆ ಇಲ್ಲ ನಮ್ಮ. ಎಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಳು ಇರ್ತಾರಪ್ಪ ಬೆಂಗಳೂರಲ್ಲಿ. ಪೊಲೀಸ್ ಅವ್ರನ್ನ ಕರೆದ್ರೆ ಪೊಲೀಸ್ ಅವ್ರು ಕರೆಸಿದ್ರೆ ಏನು ಅವ್ರು ಅವ್ರು ದಾದಾಗಿರಿ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ? ಅವ್ರಿಗೆ ಏನಕ್ಕೆ ಮಾಡ್ತಾರೆ?